ಫ್ಯೂಚರಲ್ಲಿ ನಾವು ಮುಂದೆ ಏನಾಗ್ತೀವಿ ಅಂತ ಕ್ಲಾರಿಟಿನೇ ಇಲ್ಲ. ಆದರೆ ವಾಟ್ಸಪ್ಪಲ್ಲಿ ಹಾಕೋ ಸ್ಟೇಟಸ್ ಒಳ್ಳೆ ಕ್ಲಾರಿಟಿಲಿ ಬಂದಿಲ್ಲ ಅಂದರೆ ಇಟ್ ವಿಲ್ ಹರ್ಟ್ ಮೋರ್ ದ್ಯಾನ್ ಇಚಿಂಗ್. ವಾಟ್ಸಪ್ನ ಯಾರು ತಾನೇ ಯೂಸ್ ಮಾಡಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ನಿಬ್ಬೀಸ್, ಅಂಕಲ್, ಆಂಟೀಸ್, ಅಜ್ಜ, ಅಜ್ಜೀಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮ ಲೈಫಲ್ಲಿ ಆಗುವಂಥ ಎಲ್ಲ ಕ್ಷಣಗಳನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿಲ್ಲ ಅಂದರೆ ಹೊಟ್ಟೆನೇ ತುಂಬಲ್ಲ. ತುಂಬಾನೇ ಜನರಿಗೆ ಗೊತ್ತಿರಲ್ಲ ನಾವು ವಾಟ್ಸಪ್ಲಿ ಹಾಕುವ ಸ್ಟೇಟಸ್ನ ಕ್ಲಾರಿಟಿ ಕಿತ್ತೋಗಿರ್ತಂತ. ಆ್ಯಂಡ್ ಅದರ ಬಗ್ಗೆ ನಾವು ಜಾಸ್ತಿ ವರಿ ಮಾಡೋಕ್ಕೆ ಕೂಡ ಹೋಗಲ್ಲ. ಆದರೆ ಕೆಲವರು ಹಾಕುವಂಥ ವಿಡಿಯೋ ಸ್ಟೇಟಸ್ ಹಾಗೆಯೇ ಇಮೇಜ್ ಸ್ಟೇಟಸ್ನ ನೋಡಿರ್ತೀರಾ, ಅದು ಸಖತ್ ಫುಲ್ HD ಕ್ವಾಲಿಟಿಲಿ ಬಂದಿರುತ್ತೆ. ಆ್ಯಂಡ್ ನೀವು ಕೇಳಿರ್ತೀರಾ, ಮಚ್ಚ ಅದೆಂಗೆ ನಿನ್ನ ಸ್ಟೇಟಸ್ ಮಾತ್ರ ಅಷ್ಟು ಕ್ಲಾರಿಟಿಲಿ ಬರ್ತಾ ಇದೆ ಅಂತ. ಆದರೆ ಫ್ರೆಂಡ್ ಮಾತ್ರ ನಿಮಗೆ ಈ ಸೀಕ್ರೆಟ್ನ ಹೇಳ್ಕೊಡಕ್ಕೆ ಹೋಗಲ್ಲ. ಯೂಶುವಲಿ ಏನಾಗುತ್ತೆ ಅಂದರೆ ನಮ್ಮದು ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಕೂಡ ಆಗಿರ್ಬೋದು, ಅದು ಎಷ್ಟೇ ಫುಲ್ HD ಕ್ವಾಲಿಟಿಲಿ ಇದ್ರೂ ಅದನ್ನು ಅಪ್ಲೋಡ್ ಮಾಡುವಾಗ ವಾಟ್ಸಪ್ ಅದನ್ನು ಆಟೋ ಕಾಂಪ್ರೆಸ್ ಮಾಡುತ್ತೆ ಆ್ಯಂಡ್ ಕ್ವಾಲಿಟಿ ಮಿಸ್ ಆಗುತ್ತೆ. ಆ್ಯಂಡ್ ಅದು ಅಪ್ಲೋಡ್ ಆದಮೇಲೆ ನಿಮಗೆ ಒರಿಜಿನಲ್ ಕ್ವಾಲಿಟಿ ಹಾಗೆಯೇ ಫುಲ್ HD ಕ್ವಾಲಿಟಿಲಿ ನೋಡಕ್ಕೆ ಸಿಗಲ್ಲ. ಆದರೆ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ HD ಕ್ವಾಲಿಟಿ ವಿಡಿಯೋಸ್ ಹಾಗೂ ಫೋಟೋಸ್ನ ಅಪ್ಲೋಡ್ ಮಾಡಿ HD ಕ್ವಾಲಿಟಿಯಲ್ಲಿ ವ್ಯೂ ಆಗೋ ತರ ಮಾಡೋದು ಹೇಗೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹಾಲಿವುಡ್ ಟೆಕ್ನಿಕ್ನ ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಆದ್ಮೇಲೆ ಹೇಟರ್ಸ್ ಹೇಳ್ಬೋದು ಇದೊಂದು ಸಿಂಪಲ್ ಟ್ರಿಕ್, ದೀಕ್ಷಿತ್ ಹಾಲಿವುಡ್ ಬಾಲಿವುಡ್ ಅಂತ ಓಲ್ ಬಿಡ್ತಾ ಇದ್ದೇನೆ ಅಂತ. ಬಟ್ ಇಟ್ಸ್ ಓಕೆ. ಈ ಒಂದು ಟೆಕ್ನಿಕ್ ನಿಂದಾಗಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಿಮ್ಮ ವ್ಯೂವರ್ಸ್ಗೆ ಅಮೇಜಿಂಗ್ ಕ್ವಾಲಿಟಿಯಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಇದಕ್ಕೋಸ್ಕರ ಬೇಕಾಗಿರೋದು ಒಂದು ಲ್ಯಾಪ್ಟಾಪ್ ಆ್ಯಂಡ್ ಇನ್ನೊಂದು ತಲೆ, ಮೀನಿದಲ್ಲ. ಓಕೆ, ಇವಾಗ ಶುರು ಮಾಡೋಣ. ಸೊ ನಿಮ್ಮ ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮನ್ನ ಓಪನ್ ಮಾಡ್ಕೊಳ್ಳಿ, ವಾಟ್ಸಪ್ ವೆಬ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ web.whatsapp.com ಅಂತ ನೋಡೋಕ್ಕೆ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ QR ಕೋಡ್ ನೋಡೋಕ್ಕೆ ಸಿಗುತ್ತೆ. ಇವಾಗ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಟಾಪ್ ರೈಟ್ ಕಾರ್ನರಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆನ್ ಲಿಂಕ್ಡ್ ಡಿವೈಸ್, ಆಮೇಲೆ ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬಾರ್ ಕೋಡ್ ಸ್ಕ್ಯಾನರ್ ನೋಡೋಕೆ ಸಿಗುತ್ತೆ ಆ್ಯಂಡ್ ಸಿಸ್ಟಮಲ್ಲಿ ಇರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ವಾಟ್ಸಪ್ ಕಂಪ್ಯೂಟರಲ್ಲಿ ಓಪನ್ ಆಗುತ್ತೆ. ಇವಾಗ ನಿಮ್ಮದು ಇನ್ನೊಂದು ಆಲ್ಟರ್ನೇಟಿವ್ ವಾಟ್ಸಪ್ ನಂಬರ್ ಆರ್ ನಿಮ್ಮ ಫ್ರೆಂಡ್ ನಂಬರ್ ಆರ್ ಯಾವುದೇ ವಾಟ್ಸಪ್ ಗ್ರೂಪ್ ಆದ್ರೂ ಪರವಾಗಿಲ್ಲ, ಸ್ಟೇಟಸ್ಲಿ ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಈ ನಂಬರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ವಾಟ್ಸಪ್ ಸ್ಟೇಟಸ್ಲಿ ಹಾಕಬೇಕಾಗಿರೋ ವಿಡಿಯೋನ ನನ್ನ ಲ್ಯಾಪ್ಟಾಪಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನನ್ನ ಇನ್ನೊಂದು ಆಲ್ಟರ್ನೇಟಿವ್ ವಾಟ್ಸಪ್ ನಂಬರ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವಾಗ ಅಪ್ಲೋಡ್ ಆಗೋಗಿದೆ. ಇವಾಗ ಬಂದು ನಿಮ್ಮ ಮೊಬೈಲ್ ವಾಟ್ಸಪ್ಪಲ್ಲಿ ಅಪ್ಲೋಡ್ ಆಗಿರುವಂಥ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಈ ವಿಡಿಯೋದ ಮೇಲೆ ಹೋಲ್ಡ್ ಮಾಡಿದಾಗ ನಿಮಗೆ ಫಾರ್ವರ್ಡ್ ಆಪ್ಷನ್ ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ಅದನ್ನು ನಿಮ್ಮ ಸ್ಟೇಟಸ್ಗೆ ಶೇರ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಸೊ ಇವಾಗ ನೋಡಿ ಕ್ಲಾರಿಟಿ ಯಾವ ಥರ ಇದೆ ಅಂತ. ಸೊ ಇವಾಗ HD ಕ್ವಾಲಿಟಿ ವಿಡಿಯೋ ನಿಮ್ಮ ವ್ಯೂವರ್ಸ್ಗೆ HD ಕ್ವಾಲಿಟಿಲಿ ನೋಡಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಆ್ಯಂಡ್ ಇವಾಗ ನೀವು ಹೇಳ್ಬೋದು ಕ್ವಾಲಿಟಿ ಒಂದು ಸಖತ್ತಾಗಿ ಬಂದಿದೆ, ಆದರೆ ಈ ಟೆಕ್ನಿಕ್ನ ಯೂಸ್ ಮಾಡೋಕ್ಕೆ ನಮ್ಮ ಜೊತೆ ಲ್ಯಾಪ್ಟಾಪೇ ಇಲ್ಲ ಅಂತ. ಸೊ ಡೋಂಟ್ ವರಿ, ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಸೊ ನಿಮ್ಮದು ಡ್ಯಾಡಿದಾಗಿರ್ಬೋದು, ಮಮ್ಮಿದಾಗಿರ್ಬೋದು, ಅಂಕಲ್ದಾಗಿರ್ಬೋದು, ಆಂಟಿದಾಗಿರ್ಬೋದು, ಅಥವಾ ನಿಮ್ಮದು ಡವ್ವುದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಎಕ್ಸ್ಟ್ರಾ ಮೊಬೈಲ್ ಇದ್ರೂ ಫೈನ್. ಅದರಲ್ಲಿ ಕ್ರೋಮ್ ಓಪನ್ ಮಾಡಿ, ಟೈಪ್ ಮಾಡಿ ವಾಟ್ಸಪ್ ವೆಬ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇವಾಗ ಈ ಥರ ನೋಡೋಕ್ಕೆ ಸಿಗುತ್ತೆ. ಇವಾಗ ಟಾಪ್ ರೈಟ್ ಕಾರ್ನರಲ್ಲಿ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತಿದೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಫುಲ್ ಪೇಜ್ ಕಂಪ್ಯೂಟರ್ ವ್ಯೂಲಿ ನೋಡೋಕ್ಕೆ ಸಿಗುತ್ತೆ. ಇವಾಗ ನಿಮ್ಮ ಮೊಬೈಲಲ್ಲಿ ಇರೋ ವಾಟ್ಸಪ್ನಿಂದ ಬಾರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ರಾಯ್ತು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದಿನ ವಾರ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.